ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದ ಜೊತೆಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಹಣದ ಮಹತ್ವ, ಹಣದ ಹಲವಾರು ಅವಸ್ಥೆಗಳು, ಗತಿಗಳು, ಇದರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೇಶ ತಸ್ಯ ತೃತೀಯ ಗತಿರ್ಭವತಿ. ಏನು ಈ ಸುಭಾಷಿತದ ಅರ್ಥ ಅಂತಂದರೆ, ಹಣಕ್ಕೆ ಮೂರು ರೀತಿಯಾದಂಥ ಅವಸ್ಥೆಗಳಿರುತ್ತೆ. ಅಂದರೆ ಒಂದು ಟ್ರಾನ್ಸಿಟ್ ಅಂತ ನಾವು ಹೇಳ್ಬೋದು. ನಾವು ಮೊದಲನೇದಾಗಿ ಏನು ಮಾಡ್ತೀವಿ, ನಾವು ಹಣವನ್ನು ಸಂಪಾದನೆಯನ್ನು ಮಾಡ್ತೀವಿ. ಸಂಪಾದನೆ ಆದಮೇಲೆ ಯಾವ ರೀತಿ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂರು ಅವಸ್ಥೆಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ಏನು ಮಾಡ್ಬೋದು ಹಣವನ್ನು ನಾವು ಅಂತಂದರೆ, ಮೊದಲನೇದಾಗಿ ದಾನ ಮಾಡ್ಬೋದು. ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ದಾನಂ ಅಂತ ಹೇಳಿದ್ದಾರೆ. ಅಂದರೆ ನಾವು ಬಳಸ್ಕೊಳ್ತಕ್ಕಂಥ ಸೆಕೆಂಡರಿ ಆಗುತ್ತೆ. ಇಲ್ಲಿ ಭೋಗ ಅಂತ ಎರಡನೇ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ನಾವು ಬಳಸ್ಕೊಳ್ತಕ್ಕಂಥದ್ದು ಅದು ಒಂದು ಎಲ್ಲರೂ ಮಾಡುವಂಥದ್ದೇ, ಅದರಲ್ಲೇನು ವಿಶೇಷ ಏನೂ ಇಲ್ಲ. ನಾನು ಕಷ್ಟಪಟ್ಟು ಸ್ವಯಾರ್ಜಿತವಾದ ಹಣ ಏನಿರುತ್ತೆ, ಆ ಹಣವನ್ನು ಖುಷಿಯಿಂದ ಮತ್ತೊಬ್ಬರಿಗೆ ಸಂತೋಷವಾಗಿ ಕೊಡ್ತೀನಲ್ಲ, ಅದಕ್ಕಿಂತ ಶ್ರೇಷ್ಠವಾದ ವಿನಿಯೋಗ ಹಣಕ್ಕೆ ಮತ್ತೊಂದು ಯಾವುದೂ ಇರೋದಿಲ್ಲ. ಹಾಗಾಗಿ ಮೊದಲನೇ ಗತಿ ಯಾವುದು ಅಂದರೆ ದಾನ ಅಂತ ಹೇಳಿದ್ದಾರೆ. ಎರಡನೇ ಗತಿ ಯಾವುದು? ಭೋಗ. ಅಂದರೆ ನಾವು ಬಳಸ್ಕೊಳ್ತಕ್ಕಂಥದ್ದು, ಅದನ್ನು ಹಾಗೇ ಕೂಡಿಟ್ಟಿರೋದಕ್ಕಿಂತನೂ ಸಹ ಬಳಸ್ಕೊಳ್ತಕ್ಕಂಥ ಉತ್ತಮವಾದ ವಿಚಾರ ಆಗಿರುತ್ತೆ. ನನಗೇನು ಬೇಕು, ಊಟ ತಿಂಡಿ ಆಗ್ಬೋದು, ಬಟ್ಟೆ ಬರೆ ಆಗ್ಬೋದು, ಒಡವೆ ವಸ್ತ್ರ ಆಗಿರ್ಬೋದು, ಒಂದು ಲಕ್ಸುರಿ ಐಟಮ್ಸ್ ಆಗಿರ್ಬೋದು, ಮನೆ ಆಗ್ಬೋದು, ಏನು ಬೇಕೋ ಒಂದು ಬಳಸ್ಕೊಳ್ತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ವಿನಿಯೋಗ ಆಗಿರುತ್ತೆ, ಅದು ಯೂಸೇಜ್ ಆಗಿರುತ್ತೆ. ಖಂಡಿತ ಗುರುಜಿ. ಒಂದು ಅರ್ಥಪೂರ್ಣವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯಾಯ ಮಹಾಬಲಾಯ ನಮಃ ನಮಸ್ಕರೋಮಿ. ಈ ದಿನ ತಾರೀಕು ಜೂನ್ 14, 2025 ಇಸವಿ, ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತೃತೀಯ ತಿಥಿ ಹಗಲು 2 ಗಂಟೆ 14 ನಿಮಿಷದವರೆಗೆ ಇರುತ್ತೆ. ಈ ದಿನ ಶನಿವಾರ. ಈ ದಿನ ಉತ್ತರಾಷಾಢ ನಕ್ಷತ್ರ ರಾತ್ರಿ 11 ಗಂಟೆ 18 ನಿಮಿಷದವರೆಗೂ ಸಹ ಇರುತ್ತೆ. ಬ್ರಹ್ಮನಾಮ ಯೋಗ, ಭದ್ರನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 45 ನಿಮಿಷಕ್ಕೆ. ಇವತ್ತಿನ ಅಮೃತಗಳಿಗೆ ಸಂಜೆ 5 ಗಂಟೆ 32 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ವಿಷಗಳಿಗೆ ಬೆಳಿಗ್ಗೆ 6 ಗಂಟೆ 43 ನಿಮಿಷಕ್ಕೆ ಒಮ್ಮೆ, ನಂತರ ಮಧ್ಯರಾತ್ರಿ 3 ಗಂಟೆ 13 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸ ವೃಷಭ ಮಾಸ ತೇದಿ 31 ಅಂತ ಗುರುತಿಸ್ತಾ ಇದ್ದೀವಿ. ಅಂದರೆ ವೃಷಭ ಮಾಸದ ಕೊನೆಯ ದಿವಸ ಇವತ್ತಾಗಿರುತ್ತೆ. ನಾಳೆಯಿಂದ ಮಿಥುನ ಮಾಸ ಪ್ರಾರಂಭ ಆಗುತ್ತೆ. ಯಾರು ಇದನ್ನು ಅನುಸರಿಸ್ತಾರೆ ಅಂದರೆ, ಬಹುತೇಕ ತಮಿಳು ಪಂಚಾಂಗವನ್ನು ಅನುಸರಿಸ್ತಕ್ಕಂಥವ್ರು, ಸೌರಮಾನ ಪಂಚಾಂಗವನ್ನು ಅನುಸರಿಸ್ತಕ್ಕಂಥವ್ರು, ಈ ಪಂಚಾಂಗ, ಈ ಡೇಟ್ಗಳು ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ. ನಮಗಾದ್ರೆ ಪಾಡ್ಯಮಿ, ಬಿದಿಗೆ, ತದಿಗೆ, ಇದನ್ನು ನಾವು ಚಾಂದ್ರಮಾನ ಪಂಚಾಂಗ ಅನುಸರಿಸ್ತಕ್ಕಂಥವ್ರು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಈ ಎರಡೂ ಪಂಚಾಂಗಗಳನ್ನು ಅನುಸರಿಸ್ತಕ್ಕಂಥವರು ನಮ್ಮ ವೀಕ್ಷಕರು ಇರೋದ್ರಿಂದ ನಾವು ಇಬ್ಬರ ಅನುಕೂಲಕ್ಕೋಸ್ಕರವಾಗಿ ಈ ಒಂದು ಸೌರಮಾನ ಪಂಚಾಂಗವನ್ನು ಪ್ರತಿದಿನವೂ ಸಹ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಈ ದಿನದ ರಾಹುಕಾಲವನ್ನು ನೋಡಿದ್ದಾದಲ್ಲಿ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 47 ನಿಮಿಷದವರೆಗೂ ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 36 ನಿಮಿಷದವರೆಗೂ ಸಹ ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಆರ್ದ್ರ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಇವತ್ತು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮ
ಇದು ಪ್ರತಿ ತಿಂಗಳು ಸಹ 2ನೇ ಶನಿವಾರದಂದು ನಡೆಯತಕ್ಕಂಥ ಮಾಸಿಕ ಪೂಜೆ ಆಗಿರುತ್ತೆ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಇದರಲ್ಲಿ ಈ ತಿಂಗಳು ಒಂದು ವೇಳೆ ನಿಮಗೆ ಸಮಯಾವಕಾಶ ಮೀರಿ ಹೋಗಿದ್ದಾದ ಪಕ್ಷದಲ್ಲಿ ಮುಂದಿನ ತಿಂಗಳು ಸಹ ನೀವು ಭಾಗವಹಿಸಬಹುದು. ಸುದರ್ಶನ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇನ್ನು ಇವತ್ತಿನ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ್ ದೇವಸ್ಥಾನದಲ್ಲಿ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ ಈ ಒಂದು ಮಾಸಿಕ ಪೂಜೆಯನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಈ ರೆಟ್ಟೈ ಪಿಳ್ಳೆಯಾರ್ ಈ ಒಂದು ಉಭಯ ಗಣಪತಿ, ಎರಡೆರಡು ಗಣಪತಿ ಇರತಕ್ಕಂಥ ವಿಶೇಷವಾದ ಸನ್ನಿಧಾನ. ಇಡೀ ಪ್ರಪಂಚದಲ್ಲಿ ಈ ಥರ ದೇವಸ್ಥಾನ ಇರುವಂಥದ್ದು ಇದೊಂದೇ ಆಗಿರುತ್ತೆ, ಬೇರೆ ಎಲ್ಲೂ ಸಹ ಇಲ್ಲ. 2 ಅಂದ್ರೆ ಅವಳಿ ಗಣಪತಿಗಳು ಇರತಕ್ಕಂಥ ಒಂದು ಸನ್ನಿಧಾನ. ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು ವೇಳೆ ಯಾರಾದರೂ ನಿನ್ನೆಯ ಸಂಚಿಕೆ ನೋಡದೇ ಇರತಕ್ಕಂಥ ವೀಕ್ಷಕರಿದ್ದರೆ ನಿನ್ನೆಯ ಸಂಚಿಕೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಆ ಒಂದು ಸಂಚಿಕೆಯನ್ನು ಮತ್ತೆ ನೋಡಿ ಆ ಒಂದು ಸನ್ನಿಧಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ ನೀವು. ಇನ್ನು ಉಡುಪಿ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಷ್ಟೇ ನಿನ್ನೆಯ ಸಂಚಿಕೆಯಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಇವತ್ತು ಮತ್ತಷ್ಟು ವಿವರಣೆಯನ್ನು ಈ ಉಡುಪಿ ಕ್ಷೇತ್ರದ ದೇವಸ್ಥಾನದ ಒಂದು ವೈಶಿಷ್ಟ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ, ಇದು ಸಾಪ್ತಾಹಿಕ ಪೂಜೆ ಆಗಿರುತ್ತೆ. ಅಂದ್ರೆ ಪ್ರತಿ ಶುಕ್ರವಾರ, ವರ್ಷದಲ್ಲಿ ಬರತಕ್ಕಂಥ 52 ಶುಕ್ರವಾರಗಳಲ್ಲಿ ಪ್ರತಿ ವಾರ ತಪ್ಪದೆ ಈ ಒಂದು ಪೂಜೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಈ ಶ್ರೀ ಸೂಕ್ತದ ಹೋಮದಲ್ಲಿ ಭಾಗವಹಿಸೋದ್ರಿಂದ ಆರೋಗ್ಯ ಸುಧಾರಣೆ ಆಗತಕ್ಕಂಥ ತುಂಬಾ ವಿಶೇಷ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ ಸನ್ನಿಧಾನದ ಬಗ್ಗೆಯೂ ಸಹ ನಾನು ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮಗೆ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ ಪ್ರಕಾರ 23ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ತುಂಬಾ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. ಅದೇ 25ನೇ ತಾರೀಕು ಅಮಾವಾಸ್ಯೆ ಪ್ರಯುಕ್ತ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪ್ರತ್ಯಂಗಿರ ಹೋಮವನ್ನು ಸಹ ನಡೆಸ್ತಾ ಇದೀವಿ ನಾವು. ಜೊತೆಗೆ ಅತಿ ಶೀಘ್ರದಲ್ಲೇ ನಮ್ಮ ಸಂಸ್ಥೆಯಿಂದ ಮತ್ತೊಂದು ಬಹಳ ದೊಡ್ಡ ಒಂದು ಅನೌನ್ಸ್ಮೆಂಟ್ ಅನ್ನು ನಾವು ಮಾಡ್ತಾ ಇದೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಏನಂತಂದ್ರೆ, ಆಸ್ಟ್ರೋ ಪೂಜಾ ಸಂಸ್ಥೆ ಭಾರತದಾದ್ಯಂತ ತನ್ನ ಕಾರ್ಯಕ್ಷೇತ್ರವನ್ನು ವ್ಯಾಪಿಸಿಕೊಂಡಿತ್ತು ಇಲ್ಲಿವರೆಗೂ ಸಹ. ಈಗ ಭಾರತದಾಚೆಗೆ ವಿದೇಶದಲ್ಲೂ ಸಹ ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ವ್ಯಾಪಿಸ್ತಾ ಇದ್ದೀವಿ, ಇನ್ನಷ್ಟು ವಿಸ್ತಾರಗೊಳಿಸ್ಕೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಲಂಡನ್ನಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮಠ, ಆ ಮಠದಿಂದ ನಾವು ನೇರ ಪ್ರಸಾರವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ನ್ಯೂಯಾರ್ಕ್ನಲ್ಲಿರತಕ್ಕಂಥ ಕೆಲವೊಂದು ವಿಶೇಷವಾದ ದೇವಸ್ಥಾನಗಳು, ನ್ಯೂಜೆರ್ಸಿನಲ್ಲಿರತಕ್ಕಂಥ ಕೆಲವೊಂದು ಮಠಗಳು, ಅದರ ಒಂದು ಶಾಖೆಗಳು, ಅಲ್ಲಿ ನಡೆಯತಕ್ಕಂಥ ಚಂದ್ರಮೌಳೇಶ್ವರ ಪೂಜೆ ಆಗ್ಬೋದು, ಇದೆಲ್ಲವನ್ನು ಸಹ ನಾವು ನೇರ ಪ್ರಸಾರದಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪಿಟ್ಸ್ಬರ್ಗ್ ವೆಂಕಟೇಶ್ವರ ಸ್ವಾಮಿಯಿಂದ ಹಿಡಿದು ಆಸ್ಟ್ರೇಲಿಯಾದಿರತಕ್ಕಂಥ ದೇವಸ್ಥಾನಗಳವರೆಗೂ ಸಹ ಅತಿ ಶೀಘ್ರದಲ್ಲೇ ವಿದೇಶದಲ್ಲಿ ಹಲವಾರು ದೇವಸ್ಥಾನಗಳು ನಮ್ಮ ಜೊತೆ ಟೈಅಪ್ನ ಮಾಡ್ಕೊಳ್ತಾ ಇದ್ದಾರೆ. ಆ ದೇವಸ್ಥಾನಗಳು ನಡೆಯುವಂಥ ಎಲ್ಲ ಪ್ರತಿದಿನದ ಪೂಜೆಗಳಾಗ್ಬೋದು, ಮಾಸಿಕ ಸೇವೆಗಳಾಗ್ಬೋದು, ಇದೆಲ್ಲವನ್ನು ನೇರ ಪ್ರಸಾರದಲ್ಲಿ ತರ್ತೀವಿ. ನೀವು ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಸಹ ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ನಿಮಗೆ ಒದಗಿಸ್ಕೊಡ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಮುಂದಿನ ಒಂದು ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಸಂಸ್ಥೆಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ, ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಅದೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಶನೈಶ್ಚರನ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಸಹ ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಅಷ್ಟೇ ತುಂಬ ಫಲಪ್ರದವಾಗಿರತಕ್ಕಂಥ ಒಂದು ವಿಶೇಷವಾದ ಪೂಜೆ ಆಗಿರುತ್ತೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿಂದ ಮೊದಲುಗೊಂಡು ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ದೇವಿ ಸನ್ನಿಧಾನದಲ್ಲಿ 9 ದಿನಗಳ ಕಾಲ ಆಷಾಢ ನವರಾತ್ರಿ, ಗುಪ್ತ ನವರಾತ್ರಿ ಪ್ರಯುಕ್ತ ಈ ಒಂದು ವಾರಾಹಿ ಹೋಮವನ್ನು ಪ್ರತಿದಿನವೂ ಸಹ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಜನ ನೋಂದಾವಣೆಯನ್ನು ಮಾಡ್ಕೊಂಡಿದ್ದೀರಾ, ಎನ್ರೋಲ್ ಆಗಿದ್ದೀರಾ. ಇನ್ಯಾರಾದರೂ ಆಸಕ್ತಿ ಇದ್ದಾದ ಪಕ್ಷದಲ್ಲಿ ಈಗಲೂ ಕಾಲಾವಕಾಶ ಇದೆ. ಈಗಲೂ ತಾವು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ಬಂದಿದ್ದಾದಲ್ಲಿ ಈ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿಮಗೆ ಲಭಿಸುತ್ತೆ. ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಮ್ಮ ಕಾಲ್ ಸೆಂಟರ್ ನಂಬರ್ಗಳೇನಿದೆ ಅದಕ್ಕೆ ನೀವು ಕರೆ ಮಾಡಿದ್ದಾದಲ್ಲಿ ಅಲ್ಲಿ ವಾಟ್ಸ್ಯಾಪ್ ನಂಬರ್ ಕೂಡ ಇದೆ. ಆ ವಾಟ್ಸ್ಯಾಪ್ ನಂಬರ್ಗೆ ನೀವು ವಾಟ್ಸ್ಯಾಪ್ ಮೂಲಕ ನಿಮ್ಮ ಎನ್ಕ್ವೈರಿ ಏನಿದೆ, ನಿಮ್ಮ ಒಂದು ಪ್ರಶ್ನೆ ಏನಿದೆ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾದಲ್ಲಿ ನಮ್ಮ ಸಹಾಯ ಸೇನೆ ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ತಕ್ಷಣ ನಿಮಗೆ ಸ್ಪಂದಿಸ್ತಾರೆ, ಪೂರ್ತಿಯಾದ ವಿವರಗಳನ್ನು ನಿಮಗೆ ಒದಗಿಸ್ಕೊಡ್ತಾರೆ.
ಸರಿ ಗುರುಜಿ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳುಹಿಸುವ ಮೂಲಕ ಗುರುಗಳ ಹತ್ರ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು. ಎಸ್ ಗುರುಜಿ, ಈಗ ಒಬ್ರು ವಾಟ್ಸ್ಆ್ಯಪ್ ಮೂಲಕ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಅವರನ್ನ ಕರೆ ಮೂಲಕ ಮಾತಾಡ್ಸೋಣ. ಅರ್ವಿ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಎಸ್, ಗುರುಜಿ ಇದ್ದಾರೆ. ಇವರ ಮದುವೆ ಕುರಿತಂತೆ ಇವರು ಕೇಳಬೇಕು. ಓಕೆ. ಹಾ, ಅರವಿ ಅವರೇ, ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮಗೆ? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಮಾರ್ಚ್ 6, 1993 ಅಲ್ವಾ ನೀವು ಹುಟ್ಟಿರೋದು? 1983. 83. ಓಕೆ ಓಕೆ. ಹಾ, ಅಂದ್ರೆ ವಿವಾಹ ಯಾವಾಗ ಆಗತ್ತೆ ಅನ್ನೋದಾ? ವಿವಾಹ ಆಗಿದೆ ಸರ್. ಅದು ಹ್ಮ್. ಅದೇ ಡೈವರ್ಸ್ ಇದು ಮಾಡಿದ್ದಾರೆ, ಕೋರ್ಟಲ್ಲಿ ನಡೀತಿದೆ ಇವಾಗ ಅದು. ಓಕೆ ಓಕೆ. ಎಷ್ಟು ವರ್ಷದಿಂದ ನಡೀತಾ ಇದೆ? ಇವಾಗ ಒಂದು 5-6 ವರ್ಷದಿಂದ 5 ವರ್ಷದಿಂದ. 5 ವರ್ಷದಿಂದ ನಡೀತಾ ಇದೆ, ಇನ್ನು ಇತ್ಯರ್ಥ ಆಗಿಲ್ಲ? ಇಲ್ಲ, ಆಗಿಲ್ಲ. ಓಕೆ. ತಮ್ಮ ಉದ್ದೇಶ ಏನಿದೆ? ಇದನ್ನ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂತಾನ, ಅವ್ರ ಜೊತೆನೆ ಬಾಳ್ವೆ ಮಾಡಬೇಕು ಅಂತಾನ, ಅಥವಾ ಇದರಿಂದ ಬಿಡುಗಡೆ ಬೇಕು ಅಂತಾನ? ಬಿಡುಗಡೆ ಆಗಬೇಕು ಅಂತ ಬಿಡುಗಡೆ ಬೇಕು ಅಂತ. ಆಯ್ತು, ಸರಿ. ನೋಡಿ, ನಿಮ್ದು ಮುಂದುವರ್ಸಿದ್ರೆ ಚೆನ್ನಾಗ, ಹೆಂಗ್ ಬಿಡುಗಡೆ ಆದ್ರೆ ಚೆನ್ನಾಗ ಅಂತ. ಸರಿ ಸರಿ. ನೋಡಿ, ಇಲ್ಲಿವರೆಗೂ ನಿಮ್ಗೆ ರವಿದಶೆ ನಡೀತಾ ಇತ್ತು. 2024 ಸೆಪ್ಟೆಂಬರ್ ವರೆಗೂ ರವಿದಶೆ ಇತ್ತು. ಈಗ ಚಂದ್ರದಶೆ ಪ್ರಾರಂಭ ಆಗಿದೆ ನಿಮಗೆ. ಸೊ ಈಗ ಚಂದ್ರದಶೆನಲ್ಲಿ ಹ್ಮ್ ಚಂದ್ರಭುಕ್ತಿ ಕೂಡ ಮುಗಿಯುವಂತ ಸಮಯ. ಜುಲೈ 29ಕ್ಕೆ ಚಂದ್ರಭುಕ್ತಿ ಮುಗಿದು ಕುಜಭುಕ್ತಿ ಪ್ರಾರಂಭ ಆಗುತ್ತೆ. ನಿಮ್ದು ತುಲಾ ಲಗ್ನ. ಲಗ್ನದಿಂದ ಸಪ್ತಮದಲ್ಲಿ ನಿಮಗೆ ಸಪ್ತಮಾಧಿಪತಿ ಕುಜ ಆಗ್ತಾನೆ. ಸೊ ಸರಿ, ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅನುಷ್ಠಾನ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ನಿಮ್ದು ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅನುರಾಧ, ಉತ್ತರಾಭಾದ್ರ ನಕ್ಷತ್ರ, ಪುಷ್ಯಮಿ ನಕ್ಷತ್ರ. ಈ 3 ನಿಮಗೆ ಪರಮ ಮೈತ್ರ ತಾರೆಗಳಾಗತ್ತೆ. ಅಂದ್ರೆ ಒಂದು ಫ್ರೆಂಡ್ಲಿ ಆಗಿ ಎಲ್ಲವನ್ನ ನೀವು ಸಾಲ್ವ್ ಮಾಡ್ಕೊಳ್ತಕ್ಕಂಥ ಒಂದು ನಕ್ಷತ್ರಗಳಾಗಿರುತ್ತೆ. ಈ 3ರಲ್ಲಿ ಒಂದು ನಕ್ಷತ್ರ ಇರತಕ್ಕಂಥ ಮಂಗಳವಾರದ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ, ಮನೆಯಲ್ಲಿ ಒಂದು ಲಲಿತಾ ಸಹಸ್ರನಾಮ ಪೂಜೆಯನ್ನ ಮಾಡಿಸಿ. ಲಲಿತಾ ಸಹಸ್ರನಾಮಾರ್ಚನೆಯನ್ನು ಮಾಡಿಸಿ, ಆಮೇಲೆ ಒಂದು 5 ಜನ ಮುತ್ತೈದೆಯರನ್ನ ಕರೆಸಿ ಅವ್ರಿಗೆ ನೀವು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ಇದನ್ನು ಮಾಡಿದ ನಂತರ ನೀವು ಅವ್ರಿಗೆ ಅದಾದ 3 ದಿನಗಳಲ್ಲಿ ನೀವೊಂದು ಅವ್ರಿಗೆ ಒಂದು ಸಂದೇಶವನ್ನ ಕಳಿಸಿ, ಈ ತರ ಕೂತು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಔಟ್ ಆಫ್ ದಿ ಕೋರ್ಟ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಆಗಿರುವಂತ ರೆಸ್ಪಾನ್ಸ್ ಬರುತ್ತೆ. ನಂತರ ಒಂದು ಪೌರ್ಣಮಿ ದಿವಸ ಅಥವಾ ಸಪ್ತಮಿ ದಿವಸ ನೀವು ಕೂತ್ಕೊಂಡು ಮಾತುಕತೆಯನ್ನು ಮಾಡಿ ನಿಮ್ಗೆ ಇದರಿಂದ ಆದಷ್ಟು ಬೇಗ ಒಂದು ರಿಲೀಫ್ ಸಿಗುವಂತ ಸಾಧ್ಯತೆಗಳಿದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಅರ್ವಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಅರುಣ ಅಂತ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳಿಸಿದ್ರು. ಅವರನ್ನ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿಮ್ಮ. ಅದೇ ಅವರ ಫಾಸ್ಟ್ ಗರ್ಲ್ ಫ್ರೆಂಡ್ ಇದ್ರು ಮುಂಚೆ, ಬಿಫೋರ್ ಮ್ಯಾರೇಜ್. ಅವ್ರದ್ದು ಕಟ್ ಆಯ್ತು. ಬಟ್ ನನ್ನೂ ಫಸ್ಟ್ ಇಷ್ಟಪಟ್ಟೆ. ನಾವು ಸ್ಕೂಲ್ ಕ್ಲಾಸ್ಮೇಟ್ಸ್. ಇಷ್ಟಪಟ್ಟೆ ಅಂತಾನೆ ಲವ್ ಮ್ಯಾರೇಜ್ ಮಾಡಿ, ಲವ್ ಕಮ್ ಅರೇಂಜ್ ಮಾಡಿದ್ರೆ ಆಯ್ತು. ಈಗ ಒಂದ್ ಮಗು ಇದೆ, ಗರ್ಲ್ ಬೇಬಿ. ಬಟ್ ಆದ್ರೂ ಸಹ ಹುಡ್ಗಿ ಬರ್ತಾನೆ ಇದ್ದಾಳೆ, ಕಾಂಟ್ಯಾಕ್ಟ್ ಅಲ್ಲಿ ಬರ್ತಿದ್ದಾರೆ. ಇದು ಯಾವಾಗ ಕಟ್ ಆಗುತ್ತೆ, ಏನು ಮತ್ತೆ ಇದು ಕಂಟಿನ್ಯೂ ಆಗುತ್ತಾ? ಸರಿಮ್ಮ. ಶತಭಿಷ ನಕ್ಷತ್ರ ಕುಂಭರಾಶಿ ಅಲ್ವಮ್ಮ ನಿಮ್ಮ ಹಸ್ಬೆಂಡ್ದು? ಹೌದು. ಅಲ್ಲ, ಇದು ನಂದು ಆಕ್ಚುಲಿ ಡೇಟ್ ಆಫ್ ಬರ್ತ್. ನಿಮ್ದು ಕೊಟ್ಟಿರೋದ ಡೀಟೇಲ್ಸ್ ಇದು? ಇದು ನಂದಿದು. ಸರಿ ಸರಿ, ಆಯ್ತು. ನಿಮ್ದು ಶತಭಿಷ ನಕ್ಷತ್ರ ಕುಂಭರಾಶಿ. ಓಕೆ ಓಕೆ. ಸೊ ನಿಮ್ಗೆ ನಡೀತಾ ಇರುವಂತ ದಶಾಭುಕ್ತಿಗಳು ನೋಡಿದ್ರೆ ಇವಾಗ, ಸೊ ನಿಮಗೆ ಶನಿ ದಶೆ ನಡೀತಾ ಇದೆ. ಶನಿ ದಶೆನಲ್ಲಿ ಈಗ ಬುಧ ಭುಕ್ತಿ ಮುಗಿದು ಕೇತು ಭುಕ್ತಿ ಪ್ರಾರಂಭ ಆಗಿದೆ. 2026 ಮೇವರೆಗೂ ಕೇತು ಭುಕ್ತಿ ಇರುತ್ತೆ. ನಂತರ ಶುಕ್ರ ಭುಕ್ತಿ ಪ್ರಾರಂಭ ಆಗುತ್ತೆ. ಈಗ ಅವರಿಬ್ರು ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಅವರಿಬ್ಬರದೊಂದು ಸ್ನೇಹ ಮತ್ತೊಂದು ಸಂಬಂಧಗಳನ್ನ ಮುಂದುವರಿಸ್ತಾ ಇದಾರ ಅಥವಾ ಕದ್ದು ಮುಚ್ಚಿ ಮಾಡ್ತಾ ಇದಾರೆ? ಕದ್ದು ಮುಚ್ಚಿ ಮಾಡ್ತಿದ್ದಾರೆ. ನಂಗೆ ರೀಸೆಂಟ್ ಆಗಿ ಗೊತ್ತಾಯ್ತು, ಫೋನ್ ಪೇಲಿ ಕೆಲವೊಂದು ಇದು ಹೋಯ್ತು, ಮೆಸೇಜ್ ಇದು ಬರ್ತಿದೆ, ಮನಿ ಎಲ್ಲ ಶೇರ್ ಆಗಿರೋದು ನೋಡಿದೆ. ಅವಳ ಹತ್ರ ಮಾತಾಡಿದ್ರೆ ನಂಗೆ ಮದ್ವೆ ಲೇಟ್ ಆಗಿದೆ, ನಂಗೆ ಅವ್ನ ಇಷ್ಟ ಇಲ್ಲ ಅಂತ ಹೇಳ್ತಿದಾರೆ. ಬಟ್ ಇವ್ರು ಕೇಳಿದ್ರೆ ಇಲ್ಲ, ಆ ತರದೇನು ಇಲ್ಲ, ಅವಳು ನನ್ ಮೋಸ ಮಾಡಿದವಳು ಅಂತ ಹೇಳ್ತಿದಾರೆ. ಒಂದು ಅನುಷ್ಠಾನ ಹೇಳ್ತೀನಿ, ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿಮ್ಮ. ಹೇಳಿ. ಧನಿಷ್ಠ ನಕ್ಷತ್ರ, ಅನಿಷ್ಠ ನಕ್ಷತ್ರ, ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ. ಈ 3 ನಿಮಗೆ ಪರಮ ಮೈತ್ರ ತಾರೆಗಳಾಗುತ್ತೆ. ಅಂದ್ರೆ ಬಿಟ್ಟು ಹೋಗಿರೋ ಸಂಬಂಧಗಳು, ದೂರ ಆಗಿರತಕ್ಕಂಥ ಸ್ನೇಹಗಳು, ಮತ್ತೆ ನಿಮಗೆ ಸರ ಹೋಗ್ತಕ್ಕಂಥ ನಕ್ಷತ್ರಗಳು ಪರಮ ಮೈತ್ರ ತಾರೆ ಅಂದ್ರೆ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂತ ಶುಕ್ರವಾರದ ದಿವಸ ಅಥವಾ ಶನಿವಾರದ ದಿವಸ ಪ್ರಾರಂಭ ಮಾಡಿ ನೀವು 12 ದಿನಗಳವರೆಗೂ ಸಹ ಲಲಿತಾ ಸಹಸ್ರನಾಮದ ಒಂದು ಅರ್ಚನೆಯನ್ನು ಮಾಡಿಸ್ಬೇಕಾಗತ್ತೆ ನೀವು. ಅದು ಹೇಗೆ ಅಂದ್ರೆ ಸಂಪುಟೀಕರಣ ಕ್ರಮದಲ್ಲಿ ಮಾಡಿಸ್ಬೇಕಾಗತ್ತೆ.
ಅಲ್ಲಿ ಕೆಲವು 2 ನಾಮಗಳಿದೆ. ಈ ನಾಮಗಳನ್ನ ನಾನು ನಿಮಗೆ ಬಹಿರಂಗವಾಗಿ ನಾನು ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಇವೆಲ್ಲ ಕೆಲವು ರಹಸ್ಯವಾದ ಮಂತ್ರಗಳಾಗಿರೋದ್ರಿಂದ ನಿಮಗೆ ನಮ್ಮ ಸಪೋರ್ಟ್ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಅನುಷ್ಠಾನ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿಯಾಗಿ ನನಗೆ ವೈಯಕ್ತಿಕವಾಗಿ ತಿಳಿಸ್ತೀನಿ. ಈ ಅನುಷ್ಠಾನದಲ್ಲಿ ಆ ಸಂಪುಟೀಕರಣ ಕ್ರಮದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಸಿಂಧೂರಾರ್ಚನೆ ಅಥವಾ ಮಲ್ಲಿಗೆ ಅರ್ಚನೆ ನೀವು ಮಾಡ್ಕೊಂಡಿದ್ದಾದಲ್ಲಿ 12 ದಿನಗಳ ಕಾಲ ನಂತರ ಆ ಸಿಂಧೂರವನ್ನು ನೀವು ಹಣೆಯಲ್ಲಿ ಬೈತಲಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು. ಆವಾಗ ಅವ್ರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಗೊತ್ತಾಯ್ತಮ್ಮ? ಇದು ಮಾಡಿ ಖಂಡಿತ ಒಳ್ಳೇದಾಗತ್ತೆ. ನಿಮಗೆ ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಒಳ್ಳೇದಾಗಲಿ. ಧನ್ಯವಾದ ಅರುಣ್ ಅವರೇ ಕರೆ ಮಾಡಿದ್ದು. ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದು. ಈಗ 12 ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಇವತ್ತಿನ 12 ರಾಶಿಯ ಫಲಾಫಲಗಳನ್ನು ನೋಡ್ಕೊಂಡಿದ್ದಾದಲ್ಲಿ ಇವತ್ತು ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ವಿಚಾರ ನೋಡಿದ್ದಾದಲ್ಲಿ 10ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥ ನೋಡ್ತಾ ಇದೀವಿ ನಾವು. ಉತ್ತರಾಷಾಢ ಕೃತಿಕ ಈ 3 ನಕ್ಷತ್ರಗಳನ್ನ ಗವರ್ನಿಂಗ್ ಪ್ಲಾನೆಟ್ ಯಾವುದು ಅಂದರೆ ಸೂರ್ಯ ಆಗಿರ್ತಾನೆ. ಸೊ ಇವತ್ತಿನ ದಿವಸ ಸೂರ್ಯನ ಅಂಶದಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಒಂದು ಡಾಮಿನೆಂಟ್ ನೇಚರ್ನ ಜಾಸ್ತಿ ಮಾಡುತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟೀಸು ಮತ್ತು ಒಂದು ಮುನ್ನುಗ್ಗಿ ಕೆಲಸ ಮಾಡ್ತಕ್ಕಂಥ ಒಂದು ಛಾತಿ, ಇವತ್ತು ಡಿಸಿಷನ್ ಮೇಕಿಂಗ್ ನೇಚರ್ ಆಗಲಿ, ರಿಸ್ಕ್ ಟೇಕಿಂಗ್ ನೇಚರ್ಸ್ ಆಗಲಿ, ಪ್ರತಿಯೊಂದು ಇವತ್ತು ನಿಮ್ಮಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮೇಷರಾಶಿ ಸಿಂಹರಾಶಿಯವ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ, ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಇನ್ಬಾರ್ನ್ ಆಗಿರುತ್ತೆ ನಿಮಗೆ ಅನ್ನುವಂಥದ್ದು. ಸೊ ಇವತ್ತಿನ ದಿವಸ ಆ ಥರದ್ದು ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕನಾದಂಥ ಒಂದು ಅವಕಾಶಗಳು ಒದಗಿ ಬರುತ್ತೆ, ವೇದಿಕೆಗಳು ಸಿಗುತ್ತೆ. ನೀವು ತಗೊಳ್ಳೋಂಥ ನಿರ್ಧಾರಗಳು ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ಬೀರುತ್ತೆ. ಇವತ್ತು ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ವೃಷಭ ರಾಶಿ ವಿಚಾರ ತಗೊಂಡಿದ್ದಾದರೆ ಇವತ್ತು 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿರತಕ್ಕಂಥ ಚಂದ್ರ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ಇವತ್ತಿನ ದಿವಸ. ಇವತ್ತು ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಅಂತಂದರೆ, ಏನೋ ಒಂದು ಸಮಸ್ಯೆ ಸಿಕ್ಕಾಕೊಳ್ತೀರಾ, ಏನೋ ಒಂದು ಕ್ರೈಸಿಸ್ ಬರುತ್ತೆ ಇವತ್ತು ನಿಮಗೆ. ಅಯ್ಯೋ ನಾನು ಯಾರೂ ಸಹಾಯ ಮಾಡೋರಿಲ್ವಲ್ಲ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಸ್ವಲ್ಪ ಅಂದ್ಕೊಳ್ತಾ ಇರ್ತೀರಾ, ನಾನು ಎಷ್ಟೋ ಜನಗಳಿಗೆ ಎಷ್ಟೋ ಬಾರಿ ಸಹಾಯ ಮಾಡಿದ್ದೀನಿ, ನಿಸ್ವಾರ್ಥವಾಗಿ ನಾನು ಯಾರೂ ಏನೂ ಮಾಡಿಲ್ವಲ್ಲ ಅನ್ನತಕ್ಕಂಥದ್ದು. ಇವತ್ತು ನಿಮ್ಮಿಂದ ಉಪಕಾರ ಪಡೆದಂಥ ವ್ಯಕ್ತಿಗಳು ಪ್ರತ್ಯುಪಕಾರ ಮಾಡತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ನೀವು ಎಲ್ಲೋ ಹೋಗಿರ್ತೀರಾ, ಯಾರೋ ನೀವು ಅಂದ್ಕೊಳ್ಳದೇ ಇರೋ ರೀತಿಯನ್ನು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೋದರೆ ಅವ್ರು ಹೇಳ್ತಾರೆ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನೀವು ಇಂತಹ ಸಂದರ್ಭದಲ್ಲಿ ನನಗೆ ಒಂದು ದೊಡ್ಡ ಸಮಸ್ಯೆಯಿಂದ ನನ್ನ ಹೊರಗಡೆ ಕರ್ಕೊಂಡ್ಬಂದಿದ್ರಿ, ಆವತ್ತು ನೀವು ಮಾಡಿದಂಥ ಉಪಕಾರದ ಮುಂದೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಅಳಿಲ್ ಸೇವೆ ಅಷ್ಟೇ ಅಂತ ಹೇಳ್ತಕ್ಕಂಥ ವಿಶೇಷವಾದ ಒಂದು ಅನುಭೂತಿಯನ್ನು ಪಡ್ಕೊಳ್ತಕ್ಕಂಥ ದಿವಸ ವೃಷಭ ರಾಶಿಯವರ ಪಾಲಿಗೆ ಇವತ್ತಿನ ದಿವಸ ಗೋಚರವಾಗ್ತಾ ಇದೆ. ಮಿಥುನ ರಾಶಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕಾಗಿರ್ತಕ್ಕಂಥ ದಿವಸ. ಕಾರಣ ಅಷ್ಟಮದಲ್ಲಿರತಕ್ಕಂಥ ಚಂದ್ರ, ಕಂಟಕ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ತೃತೀಯದಲ್ಲಿರತಕ್ಕಂಥ ಕೇತು, ರಾಶಿಯಲ್ಲಿರತಕ್ಕಂಥ ಗುರು, 10ನೇ ಮನೆಯಲ್ಲಿರತಕ್ಕಂಥ ಶನಿ, 9ರಲ್ಲಿರತಕ್ಕಂಥ ರಾಹು ಯಾವುದೂ ಅನುಕೂಲಕರವಾಗಿ ಕಾಣಿಸ್ತಾ ಇಲ್ಲ. ಇವತ್ತು ನೀವು ಏನೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ಒಂದು ಸಮಸ್ಯೆ ಬೆಳಿಗ್ಗೆ ಇವತ್ತು ಏನೋ ಒಂದು ಆಗುತ್ತೆ, ಅಲ್ಲಿಂದ ಎಲ್ಲವೂ ಸಹ ಒಂದು ಚೈನ್ ರಿಯಾಕ್ಷನ್ ಥರ ಒಂದರಿಂದ ಮತ್ತೊಂದರಿಂದ ಮಗದೊಂದು ಎಲ್ಲವೂ ಇವತ್ತು ದಿನವಿಡೀ ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಂಥ ಒಂದು ದಿವಸವಾಗಿರುತ್ತೆ. ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಮೊದಲನೇದಾಗಿ ತಾಳ್ಮೆ, ಇವತ್ತು ಸಹನೆ, ನಿಧಾನವಾಗಿ ಹೆಜ್ಜೆ ಇಡಿ, ಯಾವುದಕ್ಕೂ ಆತರ ಮಾಡೋದಕ್ಕೆ ಹೋಗಬೇಡಿ, ಯಾವುದಕ್ಕೂ ಬೇಗ ಆಕರ್ಷಿತರಾಗಬೇಡಿ. ಇವತ್ತು ತುಂಬ ಆತರದಲ್ಲಿ ತೊಗೊಳ್ಳೋಂಥ ಒಂದು ನಿರ್ಧಾರಗಳೇನಿದೆ ಅದು ನಿಮಗೆ ಮುಳುವಾಗುತ್ತೆ. ಜಾಗ್ರತೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ. ಪರಿಹಾರ ಕ್ರಮದಲ್ಲಿ ಏನೇನು ಮಾಡ್ಕೋಬೇಕು ಅಂದರೆ, ಇವತ್ತು ಶಿವಕವಚವನ್ನು ನೀವು ಪಾರಾಯಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ದುರ್ಗಾದೇವಿಯ ಅಷ್ಟೋತ್ತರದಲ್ಲಿ ಇವತ್ತು ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು 7ಮದಲ್ಲಿರತಕ್ಕಂಥ ಚಂದ್ರ, ಕುಟುಂಬ ಸ್ಥಾನದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಮತ್ತು ಅಷ್ಟಮದಲ್ಲಿರತಕ್ಕಂಥ ರಾಹು. ಕುಟುಂಬದಲ್ಲಿ ಇವತ್ತು ಹಲವಾರು ರೀತಿಯಾದಂಥ ಘರ್ಷಣೆಗಳು, ಯಾವತ್ತೂ ಇರುವಂಥ ಒಂದು ನೆಮ್ಮದಿ, ಶಾಂತಿ ಇದೆಲ್ಲವೂ ಇವತ್ತು ಸ್ವಲ್ಪ ಮಟ್ಟಿಗೆ ಕದಳು ಹೋಗ್ತಕ್ಕಂಥ ದಿವಸ ಆಗಿರುತ್ತೆ. ಕಾರಣ ಏನಂತಂದರೆ, ನೀವು ಬಹಳ ದಿವಸಗಳಿಂದ ಮುಂದೂಡ್ತಾ ಇರತಕ್ಕಂಥ ಕೆಲವೊಂದು ವಿಚಾರಗಳೇ ಆಗಿರುತ್ತೆ. ಮಕ್ಕಳು ಏನನ್ನೋ ಕೇಳಿರ್ತಾರೆ, ಸಕಾಲಕ್ಕೆ ನನಗೆ ಒಂದು ಬೊಂಬೆ ಕೊಡಿಸು, ಒಂದು ಆಟ ಸಾಮಾನು ಕೊಡಿಸು ಅಥವಾ ಒಂದು ಪುಸ್ತಕ ಕೊಡಿಸು ಅನ್ನತಕ್ಕಂಥದ್ದು, ಅದನ್ನು ಹಾಗೆ ಮುಂದೂಡ್ತಾನೇ ಇರ್ತೀರ. ಅವ್ರಿಗೂ ಸಹನೆ ಅನ್ನೋದು ಕಟ್ಟೆ ಹೊಡೆಯುತ್ತೆ. ನಿಮ್ಮ ಹೆಂಡತಿ ಏನನ್ನೋ ಕೇಳಿರ್ತಾರೆ ಬಹಳ ದಿವಸಗಳಿಂದ, ಒಂದು ಒಡವೆ ಕೊಡಿಸಿ ಅಥವಾ ಇನ್ನೇನೋ ಒಂದು ವಸ್ತ್ರ ಕೊಡಿಸಿ, ಎಲ್ಲೋ ಒಂದು ಡಿಸ್ಕೌಂಟ್ ಸೇಲ್ ಇದೆ ಅಲ್ಲಿ ನನಗೆ ಕೊಡಿಸ್ಕೊಡಿ ಅಂತ. ಆ ಸೇಲು ಮುಗಿದು ಹೋಗಿರುತ್ತೆ, ಆ ಡಿಸ್ಕೌಂಟು ನಿಂತು ಹೋಗಿರುತ್ತೆ, ನೀವು ಮಾತ್ರ ನಿರ್ಧಾರ ತೊಗೊಂಡಿರೋದಿಲ್ಲ. ಇದೆಲ್ಲ ಮನಸ್ಸಿನಲ್ಲಿ ಅವ್ರಿಗೂ ಸಹ ಇರುತ್ತೆ. ಇವತ್ತು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಇವತ್ತು ಕುಟುಂಬದ ವಾತಾವರಣ ಒಂದು ರೀತಿ ಯುದ್ಧ ಭೂಮಿ ಆಗಿ ಹೋಗುತ್ತೆ. ಜಾಗ್ರತೆಯಿಂದ ಇರಬೇಕು, ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವತ್ತು ಎಷ್ಟೇ ಕೆಲಸಗಳಿರಲಿ, ನಿಮ್ಮವ್ರಿಗೋಸ್ಕರ ಅಂತ ಒಂದಷ್ಟು ಸಮಯವನ್ನು ಮೀಸಲಿಡಿ. ಅವ್ರನ್ನ ಖುಷಿ ಪಡಿಸೋದ್ರಲ್ಲಿ, ಅವ್ರನ್ನ ಸಂತೃಪ್ತಿ ಪಡಿಸೋದ್ರಲ್ಲಿ, ಅವರ ಬೇಕು ಬೇರೆಗಳನ್ನು ನೋಡೋದ್ರ ಕಡೆ ಗಮನ ಕೊಡಿ, ಶುಭವಾಗುತ್ತೆ. ಸಿಂಹರಾಶಿಯವರಿಗೆ ಇವತ್ತು 6ನೇ ಮನೆಯಲ್ಲಿರತಕ್ಕಂಥ ಚಂದ್ರ,
ರೋಗಸ್ಥಾನದಲ್ಲಿ, ಋಣಸ್ಥಾನದಲ್ಲಿ, ಶತ್ರುಸ್ಥಾನದಲ್ಲಿರ್ತಕ್ಕಂಥ ಚಂದ್ರ. ವಿಶೇಷವಾಗಿ ಇವತ್ತಿನ ದಿವಸ ಕಿವಿಯ ಸಮಸ್ಯೆ ಇರತಕ್ಕಂಥವರು, ಮೂಗಿನ ಸಮಸ್ಯೆ ಇರತಕ್ಕಂಥವರು, ಟಾನ್ಸಿಲ್ಸ್ ಪ್ರಾಬ್ಲಮ್ ಇರತಕ್ಕಂಥವರು ಮತ್ತು ಆಸ್ತಮಾ ಸಮಸ್ಯೆ, ವೀಸಿಂಗ್ ಪ್ರಾಬ್ಲಮ್, ಸೈನ್ಯೂಸೈಟಿಸ್ ಪ್ರಾಬ್ಲಮ್ ಇರತಕ್ಕಂಥವರು ಬಹಳ ದಿವಸಗಳಿಂದ ನರಳುತ್ತಾ ಇರ್ತೀರಾ. ಒಂದಾದ ಮೇಲೆ ಒಂದು ಮೆಡಿಕೇಷನ್ನ ಬದಲಾವಣೆ ಮಾಡ್ತಾನೇ ಇರ್ತೀರಾ, ರಿಸಲ್ಟ್ಸ್ ಬಂದಿರೋದಿಲ್ಲ. ಇವತ್ತು ನೀವೆಲ್ಲರೂ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಒಂದು ರಾಂಗ್ ಮೆಡಿಕೇಷನ್ ಆಗುತ್ತೆ, ಇಲ್ಲ ಅಂತಂದರೆ ಇವತ್ತು ನಿಮ್ಮ ಆರೋಗ್ಯಕ್ಕೆ ವಿರುದ್ಧವಾದಂಥ ಒಂದು ವಾತಾವರಣದಲ್ಲಿ ನೀವು ಸಿಕ್ಕಾಕೊಳ್ತೀರಾ. ಅಲ್ಲಿನ ಒಂದು ಟೆಂಪ್ರೇಚರ್ ಆಗಲಿ ಅಥವಾ ಒಂದು ಕ್ಲೈಮೇಟ್ ಕಂಡೀಷನ್ಸ್ ಆಗಲಿ ನಿಮ್ಮ ಮೇಲೆ ಪರಿಣಾಮ ಬೀರುವಂಥ ಒಂದು ಸಾಧ್ಯತೆಗಳಿರುತ್ತೆ. ತುಂಬ ಎಚ್ಚರಿಕೆಯಿಂದ ಹೋಗಬೇಕಾದಂಥ ದಿವಸ ಆಗುತ್ತೆ. ಇವತ್ತು ಸಿಂಹರಾಶಿಯವರು ನಾನು ಹೇಳ್ತಕ್ಕಂಥ ಒಂದು ವಿಶೇಷವಾದ ಟಿಪ್ ಏನಂತಂದರೆ 4-7-8 ಟೆಕ್ನಿಕ್ನಲ್ಲಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರ ಮತ್ತು ವ್ಯಯದಲ್ಲಿರತಕ್ಕಂಥ ಕುಜ ಮತ್ತು ಕೇತು. ಇವತ್ತು ಇನ್ವೆಸ್ಟ್ಮೆಂಟ್ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವರು, ಲ್ಯಾಂಡ್ ಡೀಲಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಈ ಒಂದು ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರೂ ತುಂಬ ಜಾಗೃತಿಯಾಗಿ ಇವತ್ತು ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ನಿಮಗೆ ಯಾರೋ ಏನೋ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಆ ಮಟ್ಟದ ಒಂದು ಪ್ರಾಫಿಟ್ಸ್ ಇವತ್ತು ನಿಮಗೆ ಬರೋದಿಲ್ಲ. ಸೊ ಅದನ್ನು ಆ ಕ್ಷಣಕ್ಕೆ ಬರಬೇಕು ಅಂತ ಹೇಳಿ ನೀವು ಅವರು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನೀವು ಕೇಳಿದ್ದಾದಲ್ಲಿ ಬರಬೇಕಾದ ಹಣವೂ ಬರಲ್ಲ, ನಿಮ್ಮ ಸ್ನೇಹಗಳನ್ನು ಹಾಳು ಮಾಡ್ಕೊಳ್ತೀರಾ ನೀವು. ಇದರ ಜೊತೆಯಲ್ಲಿ ಮುಂದಿನ ಒಂದು ನಿಮ್ಮ ಬಿಸ್ನೆಸ್ ಡೀಲಿಂಗ್ಗಳಿಗೂ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಅಡ್ವಾನ್ಸ್ ಬುಕಿಂಗ್ ಅನ್ನತಕ್ಕಂಥದ್ದು ಇರುತ್ತೆ, ಅಥವಾ ನೀವು ಅಡ್ವಾನ್ಸ್ ರಿಲೀಸ್ ಪೇಮೆಂಟ್ ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನು ಮಾಡಿಕೊಂಡು ನಂತರ ನೀವು ಡೀಲಿಂಗ್ಸ್ ಹೋಗಿದ್ದಾದಲ್ಲಿ ಬರೋ ಲಾಭಾಂಶಗಳನ್ನು ನೀವು ಸೆಕ್ಯೂರ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತುಲಾರಾಶಿಯವರಿಗೆ ಇವತ್ತು ಚತುರ್ಥದಲ್ಲಿರತಕ್ಕಂಥ ಚಂದ್ರ ಒಂದು ರೀತಿಯಲ್ಲಿ ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಬಹಳ ದಿವಸಗಳಿಂದ ನೀವು ಅಪೇಕ್ಷೆ ಪಡ್ತಾ ಇರತಕ್ಕಂಥ ಕೆಲವೊಂದು ನಿಮ್ಮ ಕನಸುಗಳು ಸಾಕಾರ ಆಗ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಒಂದು ಸಣ್ಣ ಮಟ್ಟದ ಒಂದು ಸಂತೋಷ, ಒಂದು ಸಂತೃಪ್ತಿ ಸಿಗತಕ್ಕಂಥದ್ದು. ಅದೇ ಪ್ರಕಾರ ವಿಶೇಷವಾಗಿ ಇವತ್ತು ನೀವು ಯಾರಿಂದ ಏನು ಎಮೋಷನಲ್ ಸೆಕ್ಯೂರಿಟಿ, ಎಮೋಷನಲ್ ಡಿಪೆಂಡೆನ್ಸಿನ ಬಯಸ್ತಾ ಇರ್ತೀರಾ, ಅವರುಗಳು ಇವತ್ತು ನಿಮ್ಮ ಭಾವನೆಗೆ ಸರಿಯಾಗಿ ಸ್ಪಂದಿಸ್ತಕ್ಕಂಥ ದಿವಸ ಆಗಿರುತ್ತೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಬೇರೆಯವರು ನಡೀತಕ್ಕಂಥದ್ದು. ಸೊ ಎಷ್ಟೋ ಬಾರಿ ಅಂದ್ಕೊಂಡಿರ್ತೀವಿ, ನಾವು ಯಾರಿಂದಾನು ಏನು ಅಪೇಕ್ಷೆ ಪಟ್ಟಿರ್ತೀವಿ, ಅವರು ಸರಿಯಾದ ಸಮಯದಲ್ಲಿ ನಮಗೆ ಸ್ಪಂದನೆ ಕೊಟ್ಟಿರೋದಿಲ್ಲ. ಸೊ ಇದೇನು ಯೂಸ್ ಆಗ್ತಾ ಇಲ್ಲ, ಈ ಒಂದು ರಿಲೇಷನ್ಶಿಪ್ ಇಷ್ಟೇ, ನಾನು ಕೊಡುವಂಥ ಒಂದು ಭಾವನೆಗಳು, ನಾನು ತೋರಿಸ್ತಕ್ಕಂಥ ಒಂದು ಪ್ರೀತಿಗೆ ಪ್ರತಿಸ್ಪಂದನೆ ಇಲ್ಲ ಅಂತ ಒಂದು ನಿರಾಸೆಗೆ ನೀವು ಬಂದುಬಿಟ್ಟಿರ್ತೀರ. ಆದರೆ ಇವತ್ತು ಅದೆಲ್ಲವೂ ಸುಳ್ಳು, ನನಗೂ ಸಹ ಭಾವನೆ ಇದೆ ಅನ್ನೋದು ನಿಮ್ಮ ಹತ್ತಿರದವ್ರು ತೋರಿಸ್ತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ಯಾವುದೇ ರಿಲೇಷನ್ಶಿಪ್ ಆದರೂ ಅಷ್ಟೇ ಟೈಮ್ ಕೊಡಬೇಕು ನಾವು. ಆ ಥರ ಮಾಡೋದ್ರಿಂದ ಕೆಲಸಗಳಾಗೋದಿಲ್ಲ. ಸೊ ಆ ಥರದ ವಿಶೇಷವಾದ ಒಂದು ಅನುಭವ ಇವತ್ತು ತುಲಾರಾಶಿಯವರು ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿರತಕ್ಕಂಥ ಚಂದ್ರ ಮತ್ತು ಚತುರ್ಥದಲ್ಲಿರತಕ್ಕಂಥ ರಾಹು ಒಂದು ರೀತಿ ಸ್ವಲ್ಪ ಘರ್ಷಣೆಗಳು, ಇವತ್ತು ಸ್ವಲ್ಪ ಅಲ್ಲಲ್ಲೇ ಸಮಸ್ಯೆಗಳಾಗ್ತಕ್ಕಂಥದ್ದು, ಒಂದು ಹಂತದಲ್ಲಿ ಒಳ್ಳೆಯದಾಗಿದ್ದಾದರೆ ಮತ್ತೊಂದು ಹಂತದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಇದೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಸ್ವಲ್ಪ ಇವತ್ತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆಲಿ ಚರ್ಚೆ ಮಾಡದೆ ನೀವು ರಹಸ್ಯವಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಏನೋ ಒಂದು ಖುಷಿನಲ್ಲಿ ಅಥವಾ ಏನೋ ಒಂದು ಕೇರ್ಲೆಸ್ನೆಸ್ನಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರವನ್ನು ಹೇಳಿಬಿಡ್ತಾರೆ ಪಕ್ಕದವ್ರಿಗೆ. ಅವರು ಅದನ್ನು ನಿಮ್ಮ ವಿರುದ್ಧವಾಗಿ ಆ ಒಂದು ವರ್ತಮಾನವನ್ನು ಬಳಸ್ಕೊಂಡು ನಿಮಗೆ ಅದನ್ನು ಪಾಯಿಂಟ್ ಔಟ್ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಜಾಗೃತಿಯಿಂದ ಇರಬೇಕು. ಧನುರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಭಾಗ್ಯದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಮತ್ತು ಸಪ್ತಮದಲ್ಲಿರತಕ್ಕಂಥ ಗುರು ಮತ್ತು ರವಿ, ತೃತೀಯದಲ್ಲಿರತಕ್ಕಂಥ ರಾಹು ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಟುಂಬದ ವಾತಾವರಣದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ಧನುರಾಶಿನವರು. ಅದು ಬಿಟ್ಟರೆ ಮಿಕ್ಕ ಎಲ್ಲ ವಿಚಾರಗಳು ಸಹ ತುಂಬ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ ನಿಮಗೆ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ಇವತ್ತು ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಅತಂತ್ರವಾಗಿಸ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ಇಂಡಿಸಿಸಿವ್ನೆಸ್ ಅಂತ ಹೇಳ್ತೀವಿ. ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಅಷ್ಟೇ ಇವತ್ತು ನಿಮಗೆ ಒಂದು ಸರಿಯಾದಂಥ ಒಂದು ಗ್ರಿಪ್ ಸಿಗೋದಿಲ್ಲ, ಒಂದು ಕ್ಲಾರಿಟಿ ಸಿಗೋದಿಲ್ಲ. ಈ ಕೆಲಸ ಮಾಡಲಾ, ಆ ಕೆಲಸ ಮಾಡಲಾ, ಅದಕ್ಕೆ ಹೋಗಿ ಈ ಕೆಲಸಕ್ಕೆ ಬರಲ್ಲ, ಅಥವಾ ಈ ಕೆಲಸ ಮಾಡಿ ಮುಂದಕ್ಕೆ ಹೋಗಲ್ಲ, ಈ ಗೊಂದಲದಲ್ಲಿ ಇವತ್ತು ಅರ್ಧ ದಿನ ಕಳೆದು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅವಕಾಶಗಳು ಮಾತ್ರ ಹೇರಳವಾಗಿ ಬರುತ್ತೆ ನಿಮಗೆ. ಸ್ವಲ್ಪ ಜಾಗ್ರತೆಯಿಂದ ಪ್ರತಿಯೊಂದನ್ನು ಸಹ ನೀವು ಇವ್ಯಾಲ್ಯೂಯೇಟ್ ಮಾಡಿ ನಂತರ ಹೆಜ್ಜೆ ಇಟ್ಟಿದ್ದಾದಲ್ಲಿ ಶುಭವಾಗುತ್ತೆ. ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಬುದ್ಧಿಯನ್ನು ಹತೋಟಿ ಇಟ್ಕೊಳ್ಳೋದಕ್ಕೆ ಇವತ್ತಿನ ದಿವಸ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರಯತ್ನ ಅಂತಂದರೆ ಹಯಗ್ರೀವ ಸ್ತೋತ್ರವನ್ನು ನೀವು ಹೇಳ್ಕೊಳ್ತಕ್ಕಂಥದ್ದು, ಅಥವಾ ಓಂ ಹಯಗ್ರೀವಾಯ ನಮಃ ಅಂತ 6 ಬಾರಿ ಹೇಳ್ಕೊಂಡಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇನ್ನು ಕುಂಭರಾಶಿಯವರಿಗೆ ಇವತ್ತು ವ್ಯಯದಲ್ಲಿರತಕ್ಕಂಥ ಚಂದ್ರ ಷಷ್ಠಾಧಿಪತಿ ಇವತ್ತು
ಋಣಗಳಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ನೀವು ತೊಗೊಳ್ತಕ್ಕಂಥ ಒಂದು ಸಾಲಗಳಾಗಲಿ, ಇವತ್ತು ನೀವು ಕಮಿಟ್ ಮಾಡಿಕೊಡ್ತಕ್ಕಂಥ ಕೆಲವೊಂದು ಈ ಒಂದು ಫಿನಾನ್ಷಿಯಲ್ ಒಂದು ಪೇಮೆಂಟ್ಸ್ ಆಗಲಿ, ಇದೆಲ್ಲವೂ ದೊಡ್ಡ ಮಟ್ಟಕ್ಕೆ ಸಮಸ್ಯೆಗಳನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ತುಂಬ ಮುಖ್ಯವಾಗಿ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ಇವತ್ತು ಅಶ್ಯೂರೆನ್ಸ್, ಇವತ್ತು ಥರ್ಡ್ ಪಾರ್ಟಿ ಅಶ್ಯೂರೆನ್ಸ್ ಅನ್ನತಕ್ಕಂಥದ್ದು, ಇನ್ಯಾರೋ ಲೋನ್ ತೊಗೊಳ್ತಾರೆ ಅಂದರೆ ಅದಕ್ಕೆ ಶ್ಯೂರಿಟಿಗೆ ಸೈನ್ ಮಾಡ್ತಕ್ಕಂಥದ್ದು, ಈ ಥರ ಕೆಲಸಗಳು ಯಾವುದೇ ಕಾರಣಕ್ಕೂ ಇವತ್ತು ಕುಂಭರಾಶಿಯವರು ಮಾಡೋದಕ್ಕೆ ಹೋಗಬಾರ್ದು. ನಿಮಗೆ ಎಷ್ಟೇ ಆತ್ಮೀಯರಾಗಿರಲಿ, ಎಷ್ಟೇ ಬೇಕಾಗಿರತಕ್ಕಂಥವ್ರಾಗಿರಲಿ, ಇನ್ನೊಬ್ಬರ ಸಮಸ್ಯೆಗೆ ನೀವು ಹರಕೆ ಗುರಿ ಆಗುವಂಥ ಒಂದು ದಡ್ಡರಾಗಬಾರ್ದು. ಇವತ್ತಿನ ದಿವಸ ಜಾಗ್ರತೆಯಿಂದ ಇರಿ. ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿವಸ ಏಕಾದಶದಲ್ಲಿರತಕ್ಕಂಥ ಚಂದ್ರ ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ. 4ನೇ ಮೇಲಿರತಕ್ಕಂಥ ಗುರು ಮತ್ತು ರಾಶಿಯಲ್ಲಿರತಕ್ಕಂಥ ಶನಿ ನಿಮಗೆ ಆ್ಯಸ್ ಇಟ್ ಈಸ್ ಸ್ವಲ್ಪ ಸ್ಲೋ ಡೌನ್ನೆಸ್ ಆಗ್ತಕ್ಕಂಥದ್ದು, ಸ್ಟ್ಯಾಗ್ನೆನ್ಸಿನ ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಲ್ಲೂ ಸಹ ತುಂಬ ಪೂರಕವಾಗಿದೆ. 6ನೇ ಮೇಲಿರತಕ್ಕಂಥ ಕುಜ ಮತ್ತು ಕೇತು ಇವರು ಸಹ ಅನುಕೂಲಕರವಾಗಿ ಕಾಣಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ನೀವು ಕಲಿಕೆಯ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ದಿವಸ ಆಗಿರುತ್ತೆ. ಒಂದು ಎಕ್ಸ್ಟ್ರಾ ಸ್ಕಿಲ್ಸ್ ಅಂತ ಏನು ಕಲ್ತ್ಕೊಂಡಿರ್ತೀರ ನೀವು, ಅಡಿಷನಲ್ ಸ್ಕಿಲ್ಸ್ ಅನ್ನೋದು ನಿಮ್ಮ ಒಂದು ಪ್ರೊಫೈಲ್ನಲ್ಲಿ CV ನಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀರ, ಅದೆಲ್ಲವೂ ಇವತ್ತು ನಿಮಗೆ ಲಾಭಾಂಶವಾಗಿ ಪರಿಣಾಮಕಾರಿ ಆಗ್ತಕ್ಕಂಥ ದಿವಸವಾಗಿರುತ್ತೆ. ಒಂದು ಸಿಂಗಿಂಗ್ ಆಗ್ಬೋದು, ಅಥವಾ ಒಂದು ಪೇಂಟಿಂಗ್ ಆಗ್ಬೋದು, ಮತ್ತೊಂದು ಆಗಿರ್ಬೋದು, ಇದೆಲ್ಲವೂ ಅಷ್ಟೇ ಇವತ್ತು ನಿಮಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಸೆಕೆಂಡರಿ ಒಂದು ಪ್ರೊಫೆಷನ್ ಆಗಿ ಇವತ್ತು ಕನ್ವರ್ಟ್ ಆಗ್ತಕ್ಕಂಥ ದಿವಸಗಳಾಗಿರುತ್ತೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಖಂಡಿತ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಗುರುಜಿ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯದ ಕುರಿತಂತೆ ಗುರುಗಳು ಮಾಹಿತಿಯನ್ನ ನೀಡಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಯಾವ ಯಾವ ಯೋಗದಿಂದ ಖಿನ್ನತೆ ಉಂಟಾಗತ್ತೆ ಅನ್ನೋದನ್ನ ಗುರುಗಳು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.